Welcome to Manepata. If you like our videos, please subscribe our channel. ಇವತ್ತಿನ ಈ ವಿಡಿಯೋದಲ್ಲಿ 5ನೇ ತರಗತಿಯ ಅಧ್ಯಾಯ 9 ಸುತ್ತಳತೆ ಮತ್ತು ವಿಸ್ತೀರ್ಣ ಇದರ ತಿಳ್ಕೊಳ್ಳುವ. ಆಯತವು 2 ಆಯಾಮಗಳಿರುವಂತಹ ಆಕೃತಿಯಾಗಿದೆ. ಅಂದರೆ ಆಯತದಲ್ಲಿ ನಮಗೆ ಉದ್ದ ಹಾಗೂ ಅಗಲಗಳು ಸಿಗ್ತವೆ. ಆಯತದಲ್ಲಿ ಮಕ್ಕಳೇ ಅಭಿಮುಖ ಬಾಹುಗಳು ಅಂದರೆ ಎದುರು ಬದುರು ಇರುವಂತಹ ಬಾಹುಗಳು ಸಮವಾಗಿರುತ್ತವೆ. ಅದರಲ್ಲಿ ಒಟ್ಟು 2 ಉದ್ದಗಳಿರುತ್ತೆ, ಹಾಗೆ 2 ಅಗಲಗಳಿರುತ್ತೆ, ಒಟ್ಟು 4 ಬಾಹುಗಳು ಅಲ್ವಾ. ಹಾಗಾಗಿ 2 ಗುಣಿಸು ಉದ್ದ ಮತ್ತು 2 ಗುಣಿಸು ಅಗಲ. ಅಗಲಕ್ಕೆ ಬ್ರೆತ್ ಅಂತಾರೆ, ಹಾಗೆ ಉದ್ದಕ್ಕೆ ಲೆಂಗ್ತ್ ಅಂತಾರೆ. ಹಾಗಾದರೆ ಆಯತದ ಸುತ್ತಳತೆ ಕಂಡುಹಿಡಿಯುವ ಸೂತ್ರ ಏನಂದ್ರೆ ಮಕ್ಕಳೇ 2 ಗುಣಿಸು ಉದ್ದ ಕೂಡಿಸು 2 ಗುಣಿಸು ಅಗಲ ಅಂದರೆ 2 ಬ್ರಾಕೆಟ್ ಉದ್ದ ಕೂಡಿಸು ಅಗಲ 2 ಇಂಟು ಎಲ್ ಪ್ಲಸ್ ಬಿ. ಆಯತದ ಉದ್ದ 6 ಸೆಂಟಿಮೀಟರ್ ಇದೆ, ಇನ್ನು ಅಗಲ 4 ಸೆಂಟಿಮೀಟರ್ ಇದೆ. ಇದರ ಸುತ್ತಳತೆಯನ್ನ ಸೂತ್ರ ಉಪಯೋಗಿಸ್ಕೊಂಡು ಮಾಡುವ. ಉದ್ದ ಕೂಡಿಸು 2 ಗುಣಿಸು ಅಗಲ 2 ಗುಣಿಸು ಉದ್ದ ಎಷ್ಟಿದೆ? ಉದ್ದ 6 ಸೆಂಟಿಮೀಟರ್ ಇದೆ, ಹಾಗಾಗಿ 2 ಗುಣಿಸು 6 ಕೂಡಿಸು ಅಗಲ ಎಷ್ಟಿದೆ? ಅಗಲ 4 ಸೆಂಟಿಮೀಟರ್ ಇದೆ, ಹಾಗಾಗಿ 2 ಗುಣಿಸು 4. ಹಾಗಾದರೆ ಈ ಆಯತದ ಸುತ್ತಳತೆ ಎಷ್ಟಾಯಿತು? 2 6 12 ಕೂಡಿಸು 2 4 8, 12 ಕೂಡಿಸು 8 20 ಸೆಂಟಿಮೀಟರ್. ಈ ರೀತಿಯಾಗಿ ನಾವು ಆಯತದ ಸುತ್ತಳತೆಯನ್ನು ಕಂಡುಹಿಡಿಯುವುದು. ಇವಾಗ ಅಭ್ಯಾಸ 9.1ರ ಅಭ್ಯಾಸ ಲೆಕ್ಕಗಳನ್ನು ನೋಡುವ. ಮೌಖಿಕ ಪ್ರಶ್ನೆ ಇದೆ ನೋಡಿ. 2 ಆಯಾಮಗಳನ್ನು ಹೊಂದಿರುವ ಆಕೃತಿಯನ್ನು ಏನೆಂದು ಕರೆಯುತ್ತಾರೆ? 2 ಆಯಾಮ ಅಂದ್ರೆ ಮಕ್ಕಳೇ ಉದ್ದ ಇರುತ್ತೆ, ಹಾಗೆ ಅಗಲಗಳನ್ನು ಹೊಂದಿರುತ್ತೆ. ಇಂತಹ ಆಕೃತಿಗೆ ನಾವು ಆಯತಾಕೃತಿ ಅಂತ ಕರಿತೇವೆ. ಇಂತಹ ಆಕೃತಿಗೆ ನಾವು ಆಯತ ಅಂತ ಕರಿತೇವೆ. ನೆಕ್ಸ್ಟು ಆಯತದಲ್ಲಿರುವ 2 ಆಯಾಮಗಳನ್ನು ಹೆಸರಿಸಿ. ಆಯತದಲ್ಲಿರುವ 2 ಆಯಾಮಗಳೆಂದರೆ ಉದ್ದ ಮತ್ತು ಅಗಲ. ಆಯತದಲ್ಲಿ ಅಭಿಮುಖವಾದ ಎಷ್ಟು ಜೊತೆ ಬಾಹುಗಳಿವೆ? ಆಯತದಲ್ಲಿ ಅಭಿಮುಖವಾದಂತಹ 2 ಜೊತೆ ಬಾಹುಗಳಿವೆ. ಎಷ್ಟು ಜೊತೆ? 2 ಜೊತೆ. ಯಾವುದಲ್ಲ ಅಂದರೆ ಉದ್ದ ಹಾಗೂ ಅಗಲ ಎಂಬ 2 ಜೊತೆ ಬಾಹುಗಳಿದೆ. ಆಯತದಲ್ಲಿ ಅಭಿಮುಖ ಬಾಹುಗಳು ಪರಸ್ಪರ ಹೇಗಿವೆ? ಆಯತದಲ್ಲಿ ಅಭಿಮುಖ ಬಾಹುಗಳು ಪರಸ್ಪರ ಸಮವಾಗಿದೆ. 5ನೇದು ಆಯತದ ಸುತ್ತಳತೆಯು ಅದರ ಉದ್ದ ಮತ್ತು ಅಗಲಗಳ ಮೊತ್ತದ ಎಷ್ಟರಷ್ಟಿದೆ? ನೋಡಿ, ಆಯತದ ಸುತ್ತಳತೆ ಕಂಡುಹಿಡಿಯುವ ಸೂತ್ರ ಮಕ್ಕಳೇ 2 ಇಂಟು ಎಲ್ ಪ್ಲಸ್ ಬಿ ಅಲ್ವಾ. ಅಂದರೆ 2 ಗುಣಿಸು ಉದ್ದ ಕೂಡಿಸು ಅಗಲ. ಹಾಗಾದರೆ ಈ ಉದ್ದ ಮತ್ತು ಅಗಲಗಳ ಮೊತ್ತದ ಎಷ್ಟರಷ್ಟಿರುತ್ತೆ ಮಕ್ಕಳೇ? 2ರಷ್ಟಿರುತ್ತದೆ. ಮೊದಲನೇದು, ಇಲ್ಲಿ ಕಿಟಕಿ ಕೊಟ್ಟಿದ್ದಾರೆ. ಈ ಕಿಟಕಿಯ ಉದ್ದ 90 ಸೆಂಟಿಮೀಟರ್ ಇದೆ, ಅಗಲ 70 ಸೆಂಟಿಮೀಟರ್ ಇದೆ. ಸುತ್ತಳತೆಯನ್ನು ಹಾಕಿ ಮಾಡಿದಾಗ 2 ಗುಣಿಸು 90 ಕೂಡಿಸು 2 ಗುಣಿಸು 70. 2 ಗುಣಿಸು 90 ಮಾಡಿದಾಗ 180 ಸಿಗುತ್ತೆ, 2 ಗುಣಿಸು 70 ಮಾಡಿದಾಗ 140 ಸಿಗುತ್ತೆ. ಒಟ್ಟು ಇದರ ಕೂಡಿದಾಗ ಮಕ್ಕಳೇ 320 ಸೆಂಟಿಮೀಟರ್. ಇನ್ನು ಇಲ್ಲೊಂದು ಫೋಟೋ ಫ್ರೇಮ್ ಇದೆ. ಇದರ ಉದ್ದ ಎಷ್ಟಿದೆ? 60 ಸೆಂಟಿಮೀಟರ್ ಇದೆ, ಅಗಲ 24 ಸೆಂಟಿಮೀಟರ್ ಇದೆ. ಸುತ್ತಳತೆಯ ಸೂತ್ರವನ್ನು ಬಳಸಿದಾಗ 2 ಗುಣಿಸು 60 ಕೂಡಿಸು 2 ಗುಣಿಸು 24. 2 ಗುಣಿಸು 60 ಮಾಡಿದಾಗ 120 ಸಿಗುತ್ತೆ, 2 ಗುಣಿಸು 24 ಮಾಡಿದಾಗ 48 ಸಿಗುತ್ತೆ. ಇದೆರಡನ್ನ ಕೂಡಿದಾಗ ಮಕ್ಕಳೇ ನಮಗೆ 168 ಸೆಂಟಿಮೀಟರ್ ಸಿಗುತ್ತೆ. ಇಲ್ಲೊಂದು ಕರಿಹಲಗೆ ಇದೆ. ಈ ಕರಿಹಲಗೆ ಅಂದರೆ ಬ್ಲ್ಯಾಕ್ ಬೋರ್ಡ್ನ ಉದ್ದ ಎಷ್ಟಿದೆ? 153 ಸೆಂಟಿಮೀಟರ್ ಇದೆ, ಅಗಲ 122 ಸೆಂಟಿಮೀಟರ್ ಇದೆ. 2 ಗುಣಿಸು 153 ಕೂಡಿಸು 2 ಗುಣಿಸು 122. 2 ಗುಣಿಸು 153 ಮಾಡಿದಾಗ 306 ಸಿಕ್ತು, 2 ಗುಣಿಸು 122 ಮಾಡಿದಾಗ 244 ಸಿಗುತ್ತೆ. ಇನ್ನು 306 ಕೂಡಿಸು 244 ಅಂದರೆ 550 ಸೆಂಟಿಮೀಟರ್. ನೆಕ್ಸ್ಟ್ ನೋಡಿ, ಒಂದು ಕ್ಯಾಲ್ಕುಲೇಟರ್ ಇದೆ. ಈ ಕ್ಯಾಲ್ಕುಲೇಟರ್ನ ಉದ್ದ ಎಷ್ಟಿದೆ? 3 ಸೆಂಟಿಮೀಟರ್ ಇದೆ, ಅಗಲ 6 ಸೆಂಟಿಮೀಟರ್ ಇದೆ. ಹಾಗಾಗಿ 2 ಗುಣಿಸು 3 ಸಮ 6, 2 ಗುಣಿಸು 6 ಸಮ 12. 12 ಗುಣಿಸು 6 ಎಷ್ಟಾಯಿತು? 18 ಸೆಂಟಿಮೀಟರ್ ಆಯಿತು. ಇಲ್ಲೊಂದು ಟಿವಿ ಇದೆ. ಈ ಟಿವಿಯ ಉದ್ದ 92 ಸೆಂಟಿಮೀಟರ್ ಇದೆ, ಅಗಲ 80 ಸೆಂಟಿಮೀಟರ್ ಇದೆ. ನೋಡಿ, 2 ಗುಣಿಸು 92 ಮಾಡಿದಾಗ 184, 2 ಗುಣಿಸು 80 ಮಾಡಿದಾಗ 160. 184 ಮತ್ತು 160 ಕೂಡಿದಾಗ 344 ಸೆಂಟಿಮೀಟರ್. ಮೊದಲಿದ್ದು ನೋಡಿ, ಉದ್ದ ಮತ್ತು ಅಗಲಕ್ಕೆ ನಾವು 2ರಿಂದ ಗುಣಿಸಬೇಕು. ಹಾಗೆ ಬಂದ ಗುಣಲಬ್ಧವನ್ನು ಕೂಡಿಸಿದಾಗ ನಮಗೇನು ಸಿಗುತ್ತೆ? ಸುತ್ತಳತೆ ಸಿಗುತ್ತೆ. ನೋಡಿ, 2 2 4, 3 2 6, 6 ಕೂಡಿಸು 4 10, 2 2 4, 4 2 8, 8 ಕೂಡಿಸು 4 12, 3 2 6, 4 2 8, 8 ಕೂಡಿಸು 6 14, 5 2 10, 4 2 8, 10 ಕೂಡಿಸು 8 18, 5 2 10, 2 2 4, 10 ಕೂಡಿಸು 4 14, 3 2 6, 6 2 12, 12 ಕೂಡಿಸು 6 18, 4 2 8, 6 2 12, 8 ಕೂಡಿಸು 12 20, 5 2 10, 6 2 12, 10 ಕೂಡಿಸು 12 22, 8 2 16, 6 2 12, 16 ಕೂಡಿಸು 12 28, 7 2 14, 9 2 18, 14 ಕೂಡಿಸು 18 32. ಇದಿಷ್ಟು ಇವುಗಳ ಸುತ್ತಳತೆಗಳು. 4th ಮೇನಲ್ಲಿ ಈ ಸಮಸ್ಯೆಗಳನ್ನು ಬಿಡಿಸಿ. ಮೊದಲನೇದು ನೋಡಿ, ಆಯತಾಕಾರದ ಕೊಠಡಿಯ ನೆಲದ ಉದ್ದ 6 ಮೀಟರ್ ಇದೆ, ಇನ್ನು ಅಗಲ 4 ಮೀಟರ್ ಇದೆ. ಹಾಗಾದರೆ ಅದರ ಸುತ್ತಳತೆ ಎಷ್ಟು? ಆಯತಾಕಾರದ ಕೊಠಡಿಯ ನೆಲದ ಉದ್ದ 6 ಮೀಟರ್ ಇದೆ, ಇನ್ನು ಅಗಲ 4 ಮೀಟರ್ ಇದೆ. ಸುತ್ತಳತೆ ಕಂಡುಹಿಡಿಯುವ ಸೂತ್ರ ನೋಡಿ, 2 ಗುಣಿಸು ಉದ್ದ ಕೂಡಿಸು 2 ಗುಣಿಸು ಅಗಲ. ಅಥವಾ ನೀವು ಈ ಸೂತ್ರವನ್ನು ಹಾಕ್ಬೋದು, 2 ಬ್ರಾಕೆಟ್ ಉದ್ದ
ಕೂಡಿಸು ಅಗಲ. ಈ ಸೂತ್ರವನ್ನು ಕೂಡ ಹಾಕಬಹುದು ಮಕ್ಕಳೇ, ಎರಡು ಒಂದೇ ಆಯ್ತಾ. ಸುತ್ತಳತೆ ಸಮ 2 ಗುಣಿಸು ಉದ್ದ ಕೂಡಿಸು 2 ಗುಣಿಸು ಅಗಲ. 2 ಗುಣಿಸು ಉದ್ದ ಎಷ್ಟಿದೆ? 6 ಮೀಟರ್ ಇದೆ, ಹಾಗಾಗಿ 6 ಕೂಡಿಸು 2 ಗುಣಿಸು ಅಗಲ ಎಷ್ಟಿದೆ? 4 ಇದೆ, ಹಾಗಾಗಿ 2 ಗುಣಿಸು 4. 2 6 12, 2 4 8, 12 ಕೂಡಿಸು 8 20 ಮೀಟರ್ ಆಯಿತು. ಹಾಗಾದರೆ ಆಯತಾಕಾರದ ಕೊಠಡಿಯ ನೆಲದ ಸುತ್ತಳತೆ ಎಷ್ಟು ಮಕ್ಕಳೇ? 20 ಮೀಟರ್. ಎರಡನೇದು ನೋಡಿ, ಆಯತಾಕಾರದ ಹೊಲದ ಉದ್ದವು 150 ಮೀಟರ್ ಮತ್ತು ಅಗಲವು 120 ಮೀಟರ್. ಹಾಗಾದರೆ ಹೊಲದ ಸುತ್ತಳತೆ ಎಷ್ಟು? ಇಲ್ಲಿ ಆಯತಾಕಾರದ ಹೊಲದ ಉದ್ದ ಅಗಲ ಕೊಟ್ಟಿದ್ದಾರೆ, ಸುತ್ತಳತೆಯನ್ನ ಕಂಡುಹಿಡಿಬೇಕು. ಆಯತಾಕಾರದ ಹೊಲದ ಉದ್ದ 150 ಮೀಟರ್ ಇದೆ, ಅಗಲ 120 ಮೀಟರ್ ಇದೆ. ಸುತ್ತಳತೆ ಸೂತ್ರ ಹಾಕುವ, 2 ಗುಣಿಸು ಉದ್ದ ಕೂಡಿಸು 2 ಗುಣಿಸು ಅಗಲ. 2 ಗುಣಿಸು ಉದ್ದ ಎಷ್ಟು? 150 ಮೀಟರ್ ಇದೆ, ಇನ್ನು ಅಗಲ 120 ಮೀಟರ್ ಇದೆ. 2 ಗುಣಿಸು 150 ಮಾಡಿದಾಗ 300 ಉತ್ತರ ಸಿಗುತ್ತೆ. 2 ಗುಣಿಸು 120 ಮಾಡಿದಾಗ 240 ಸಿಗುತ್ತೆ. ಇನ್ನು 300 ಕೂಡಿಸು 240 ಅಂದ್ರೆ 540 ಮೀಟರ್ ಆಯ್ತು ಮಕ್ಕಳೇ. ಹಾಗಾದರೆ ಆ ಆಯತಾಕಾರದ ಹೊಲದ ಸುತ್ತಳತೆ ಎಷ್ಟು? 40 ಮೀಟರ್. ಮೂರನೇದು ನೋಡಿ, ಆಯತಾಕಾರದ ತೋಟದ ಉದ್ದವು 80 ಮೀಟರ್, ಅದರ ಅಗಲವು 50 ಮೀಟರ್. ಆದರೆ ತೋಟದ ಸುತ್ತಳತೆ ಎಷ್ಟು? ಮೊದಲಿಗೆ ನಾವು ಆ ತೋಟದ ಸುತ್ತಳತೆಯನ್ನು ಕಂಡುಹಿಡಬೇಕು. ಕಂಡುಹಿಡಿದ ನಂತರ ನೋಡಿ, ಈ ತೋಟದ ಸುತ್ತ ಮುಳ್ಳಿನ ತಂತಿ ಬೇಲಿಯನ್ನು 5 ಸುತ್ತು ಹಾಕಬೇಕಿದೆ. ಸುತ್ತ ಮುಳ್ಳಿನ ತಂತಿ ಬೇಲಿಯನ್ನ 5 ಸುತ್ತು ಹಾಕಬೇಕಾಗಿದೆ. ಹಾಗಾದ್ರೆ ಬೇಕಾಗುವ ಮುಳ್ಳಿನ ತಂತಿಯ ಉದ್ದವೆಷ್ಟು? ಆಯತಾಕಾರದ ತೋಟದ ಉದ್ದ 80 ಮೀಟರ್, ಅಗಲ 50 ಮೀಟರ್ ಇದೆ. ಸುತ್ತಳತೆ ಸಮ 2 ಗುಣಿಸು ಉದ್ದ ಕೂಡಿಸು 2 ಗುಣಿಸು ಅಗಲ. 2 ಗುಣಿಸು ಉದ್ದ 80 ಇದೆ, ಇನ್ನು ಅಗಲ 50 ಇದೆ. 2 80 160 ಕೂಡಿಸು 2 ಗುಣಿಸು 50 ಮಾಡಿದಾಗ 100 ಬರುತ್ತೆ. 160 ಕೂಡಿಸು 100 260 ಮೀಟರ್. ಇದು ಆಯತಾಕಾರದ ತೋಟದ ಸುತ್ತಳತೆ. ಇನ್ನು 5 ಸುತ್ತು ತಂತಿ ಬೇಲಿ ಹಾಕ್ಲಿಕ್ಕಿದೆ ಅಲ್ವಾ. ನಮಗೆ ಇಲ್ಲಿ ಆ ತೋಟದ ಸುತ್ತಳತೆ ಎಷ್ಟು ಸಿಕ್ಕಿದೆ? ನಮಗೆ ಒಟ್ಟು 260 ಮೀಟರ್ ಸಿಕ್ಕಿದೆ. ಈ 260 ಮೀಟರಿಗೆ ಒಟ್ಟು ಎಷ್ಟು ಸುತ್ತು ತಂತಿ ಬೇಲಿಯನ್ನು ಹಾಕಬೇಕಾಗಿದೆ? 5 ಸುತ್ತು ತಂತಿ ಬೇಲಿಯನ್ನು ಹಾಕಬೇಕಾಗಿದೆ. ಹಾಗಾಗಿ ಈ ಸುತ್ತಳತೆಗೆ ನಾವು 5ರಿಂದ ಗುಣಿಸಬೇಕು. ಬಂದಂತಹ ಸುತ್ತಳತೆ ಎಷ್ಟು ನಮಗೆ? 260 ಮೀಟರ್. 5ರಿಂದ ಗುಣಿಸಿದಾಗ ಮಕ್ಕಳೇ 1300 ಮೀಟರ್ ಆಯಿತು. ಹಾಗಾದರೆ 5 ಸುತ್ತು ತಂತಿ ಬೇಲಿಗೆ ಬೇಕಾಗುವ ಮುಳ್ಳಿನ ತಂತಿಯ ಉದ್ದ ಎಷ್ಟು? 1300 ಮೀಟರ್. ನಾಲ್ಕನೇದು ನೋಡಿ, 80 ಮೀಟರ್ ಉದ್ದ ಮತ್ತು 30 ಮೀಟರ್ ಅಗಲವಿರುವ ಆಯತಾಕಾರದ ಸಭಾಂಗಣದ ಗೋಡೆಯ ಸುತ್ತ 4 ಸುತ್ತು ಬಣ್ಣದ ಕಾಗದವನ್ನು ಕಟ್ಟಬೇಕಾಗಿದೆ. ಇದಕ್ಕೆ ಬೇಕಾದ ತೋರಣದ ಉದ್ದವೆಷ್ಟು? 1 ಮೀಟರ್ ತೋರಣಕ್ಕೆ ₹15. ಆದರೆ ಸಭಾಂಗಣದ ತೋರಣದಿಂದ ಶೃಂಗಾರ ಮಾಡಲು ತಗಲುವ ವೆಚ್ಚವೆಷ್ಟು? ಇಲ್ಲಿ ನೀವು ಸುತ್ತಳತೆಯನ್ನು ಕಂಡುಹಿಡಬೇಕು. ಇನ್ನು 4 ಸುತ್ತು ಬಣ್ಣದ ಕಾಗದ ಎಷ್ಟು ಬೇಕು ಅಂತ ಕಂಡುಹಿಡಬೇಕು. ಇನ್ನು ಆ 4 ಸುತ್ತು ಬಣ್ಣದ ಕಾಗದಕ್ಕೆ ಎಷ್ಟು ಖರ್ಚಾಗತ್ತೆ ಅನ್ನೋದನ್ನು ಕಂಡುಹಿಡಬೇಕಾಗತ್ತೆ. ಆಯತಾಕಾರದ ಸಭಾಂಗಣದ ಗೋಡೆಯ ಉದ್ದ ಎಷ್ಟು? 80 ಮೀಟರ್ ಇದೆ, ಇನ್ನು ಅಗಲ 30 ಮೀಟರ್ ಇದೆ. ಸುತ್ತಳತೆ ಸಮ 2 ಗುಣಿಸು ಉದ್ದ ಕೂಡಿಸು 2 ಗುಣಿಸು ಅಗಲ ಮಾಡಿದಾಗ 2 ಗುಣಿಸು 80 ಕೂಡಿಸು 2 ಗುಣಿಸು 30. 2 80 160 ಕೂಡಿಸು 2 30 60. 160 ಕೂಡಿಸು 60 220 ಮೀಟರ್. ಆ ಆಯತಾಕಾರದ ಸಭಾಂಗಣದ ಸುತ್ತಳತೆ ನಮಗೆ ಸಿಕ್ಕಿದೆ. ಎಷ್ಟು ಸಿಕ್ತು? 220 ಮೀಟರ್ ಸಿಕ್ತು. ಈ ಸಭಾಂಗಣಕ್ಕೆ 4 ಸುತ್ತು ಬಣ್ಣದ ಕಾಗದದ ತೋರಣವನ್ನು ಕಟ್ಟಬೇಕಾಗಿದೆ. ಹೀಗೆ ಏನು ಮಾಡಬೇಕು? ಬಣ್ಣದ ಕಾಗದ ತೋರಣವನ್ನು 4 ಸುತ್ತು ಕಟ್ಟಬೇಕಾಗಿದೆ. ಹಾಗಾಗಿ ಈ ಸುತ್ತಳತೆಗೆ ನಾವು 4ರಿಂದ ಗುಣಿಸಬೇಕು. 220 ಗುಣಿಸು 4 ಮಾಡಿದಾಗ ಮಕ್ಕಳೇ ನಮಗೆ 880 ಮೀಟರ್ 4 ಸುತ್ತು ಬಣ್ಣದ ಕಾಗದದ ತೋರಣ ಉದ್ದ ಎಷ್ಟು ಬೇಕು? ನಮಗೆ 880 ಬೇಕು. ಅದೇ ರೀತಿ ನೋಡಿ, 1 ಮೀಟರ್ ಆ ತೋರಣಕ್ಕೆ ₹15 ಆದರೆ ನಮಗಿಲ್ಲಿ ಎಷ್ಟು ಮೀಟರ್ ತೋರಣ ಬೇಕು? 880 ಮೀಟರ್ ತೋರಣ ಬೇಕು. ಹಾಗಾದರೆ ಅದಕ್ಕೆ ಎಷ್ಟು ಖರ್ಚಾಗತ್ತೆ? 880 ಗುಣಿಸು 15 ಮಾಡಿದಾಗ ನಮಗಿಲ್ಲಿ 13,200. 880 ಮೀಟರ್ ಬಣ್ಣದ ಕಾಗದವನ್ನು ಖರೀದಿಸುವಾಗ ತಗುಲುವ ಖರ್ಚು ಎಷ್ಟಾಗುತ್ತೆ? ₹13,200. ಶ್ರೀಲತಾಳು ಬೆಳಕಿನ ವಾಯು ಸಂಚಾರಕ್ಕೆ ಹೋದಾಗ ಆಯತಾಕಾರದ ಪಾರ್ಕಿನ ಅಂಚಿನ ಸುತ್ತ 3 ಸುತ್ತು ನಡೆದಳು. ಇಲ್ಲಿ ಪಾರ್ಕ್ನ ಆಯತಾಕಾರದ ಅಂಚು ಅಂದರೆ ಈ ಬದಿ ಇದೆಯಲ್ವಾ, ಆ ಸೈಡಲ್ಲಿ ಅಂದರೆ ಒಟ್ಟು 3 ಸುತ್ತನ್ನು ಸುತ್ತುತ್ತಾಳೆ. ಆ ಪಾರ್ಕಿನ ಉದ್ದ 320 ಮೀಟರ್ ಆಯಿತು, ಅಗಲ 210 ಮೀಟರ್ ಇದೆ. ಅವಳು ನಡೆದ ಒಟ್ಟು ದೂರ ಎಷ್ಟು? ಆ ಆಯತಾಕಾರದ ಪಾರ್ಕಿನ ಸುತ್ತಳತೆಯನ್ನು ಕಂಡುಹಿಡಿಯುವ. 2 ಗುಣಿಸು ಉದ್ದ ಕೂಡಿಸು 2 ಗುಣಿಸು ಅಗಲ. 2 ಗುಣಿಸು ಉದ್ದ 320 ಮೀಟರ್ ಇದೆ, ಅಗಲ 210 ಮೀಟರ್ ಇದೆ. 2 ಗುಣಿಸು 320 ಮಾಡಿದಾಗ 640 ಸಿಗುತ್ತೆ. ಇನ್ನು 2 ಗುಣಿಸು 210 ಮಾಡಿದಾಗ 420 ಸಿಗುತ್ತೆ. ಇದೆರಡನ್ನ ಕೂಡಿದಾಗ ನಮಗೆ 1060 ಮೀಟರ್ ಸಿಕ್ತು. ಆ ಆಯತಾಕಾರದ ಪಾರ್ಕಿನ ಸುತ್ತಳತೆ ನಮಗೆ 1060 ಮೀಟರ್ ಸಿಕ್ತು. ಆ ಪಾರ್ಕ್ನ ಸುತ್ತ 3 ಸುತ್ತು ಸುತ್ತುತ್ತಾಳೆ, ಅಂದರೆ 3 ಸುತ್ತು ನಡೀತಾಳೆ. ಹಾಗಾದರೆ ಆಕೆ ನಡೆದಂತಹ ಒಟ್ಟು ದೂರ 1060 ಸಿಕ್ಕಂತಹ ಸುತ್ತಳತೆ ಆಯಿತು. ಗುಣಿಸು 3 ಮಾಡಿದಾಗ 3180 ಸಿಕ್ತು. ಹಾಗಾದರೆ ಶ್ರೀಲತಾಳು ನಡೆದ ಒಟ್ಟು ದೂರ ಎಷ್ಟು? 3180 ಮೀಟರ್. ಈಗ ಅಭ್ಯಾಸ 9.2ರಲ್ಲಿರುವಂತಹ ಅಭ್ಯಾಸ ಪ್ರಶ್ನೆಗಳನ್ನು ನೋಡುವ. ಮೊದಲಿಗೆ ಚೌಕದ 2 ಆಯಾಮಗಳನ್ನು ಹೆಸರಿಸಿ. ಚೌಕದ ಎಲ್ಲ ಬಾಹುಗಳು ಒಂದೇ ಸಮನಾಗಿರುತ್ತೆ. ನಮಗೆ ಇಲ್ಲಿ ಕೇವಲ ಉದ್ದಗಳು ಮಾತ್ರ ಸಿಗುತ್ತೆ. ಹಾಗಾದರೆ ಚೌಕದ 2 ಆಯಾಮಗಳು ಉದ್ದ ಮತ್ತೊಂದು ಉದ್ದ. ಚೌಕದಲ್ಲಿ ಸಮಾನಾದ ಬಾಹುಗಳು ಎಷ್ಟು?
ಚೌಕದಲ್ಲಿ ಒಟ್ಟು ಸಮನಾದ 4 ಬಾಹುಗಳನ್ನು ಹೊಂದಿರುತ್ತೆ. ಚೌಕದ ಸುತ್ತಳತೆಯು ಅದರ ಉದ್ದದ ಎಷ್ಟರಷ್ಟಿರುತ್ತೆ ಮಕ್ಕಳೇ? ಚೌಕದ ಸುತ್ತಳತೆಯನ್ನು ಕಂಡುಹಿಡಿಯುವ ಸೂತ್ರ 4 ಗುಣಿಸು ಉದ್ದ. ಯಾಕೆಂದರೆ 4 ಉದ್ದಗಳಿರುತ್ತೆ ಅಲ್ವಾ, ಹಾಗಾಗಿ 4 ಗುಣಿಸು ಉದ್ದ. ಹಾಗಾದರೆ ಸಿಕ್ಕಂತಹ ಸುತ್ತಳತೆಯು ಅದರ ಉದ್ದದ ಎಷ್ಟರಷ್ಟಿರುತ್ತೆ? 4ರಷ್ಟಿರುತ್ತದೆ. ಸೆಂಟಿಮೀಟರ್ ಬಾಹುಳ್ಳ ವರ್ಗದ ಸುತ್ತಳತೆ ಎಷ್ಟು? 5 ಗುಣಿಸು 4. ಯಾಕೆಂದರೆ 4 ಗುಣಿಸು ಉದ್ದ ಅಲ್ವಾ. ನಮಗಿಲ್ಲಿ 4 ಬಾಹುಗಳಿವೆ, ಹಾಗೆ ಒಂದು ಬಾಹುವಿನ ಉದ್ದ 5 ಸೆಂಟಿಮೀಟರ್ ಇದೆ. 4 20 ಸೆಂಟಿಮೀಟರ್. ಕೊಟ್ಟಿರುವ ಚಿತ್ರಗಳ ಸುತ್ತಳತೆಯನ್ನು ಕಂಡುಹಿಡಿಯಿರಿ. ಒಂದು ಫ್ರೇಮ್ ಕೊಟ್ಟಿದ್ದಾರೆ ನೋಡಿ, ಅದರಲ್ಲಿ ಉದ್ದಗಳು 14 ಸೆಂಟಿಮೀಟರ್ ಇವೆ. ಸುತ್ತಳತೆಯನ್ನು ಕಂಡುಹಿಡಿಯುವ ಸೂತ್ರ 4 ಗುಣಿಸು ಉದ್ದ. 4 ಗುಣಿಸು ಉದ್ದ ಎಷ್ಟಿದೆ? 14 ಸೆಂಟಿಮೀಟರ್ ಇದೆ. 4 14 56 ಸೆಂಟಿಮೀಟರ್. ಮತ್ತೊಂದು ಫ್ರೇಮ್ ಕೊಟ್ಟಿದ್ದಾರೆ ನೋಡಿ, 50 ಸೆಂಟಿಮೀಟರ್ ಇದೆ. ಸೇಮ್ 4 ಗುಣಿಸು 50, 4 50 200 ಸೆಂಟಿಮೀಟರ್. ಈ ಫೋಟೋನ ಫ್ರೇಮ್ನ ಸುತ್ತಳತೆ ನೋಡುವ. 4 ಗುಣಿಸು ಉದ್ದ 52 ಸೆಂಟಿಮೀಟರ್ ಇದೆ. 4 52 208 ಸೆಂಟಿಮೀಟರ್. ನೆಕ್ಸ್ಟು ಇದಕ್ಕೂ ನೋಡಿ, 4 ಗುಣಿಸು 45 ಸೆಂಟಿಮೀಟರ್ ಮಾಡಿದಾಗ 180 ಸೆಂಟಿಮೀಟರ್. ಈವನ್ 4 ಗುಣಿಸು 35 ಮಾಡಿದಾಗ ನಮಗೆ 140 ಸೆಂಟಿಮೀಟರ್ ಸಿಗುತ್ತೆ. ಹಾಗಾದರೆ ಚೌಕದ ಸುತ್ತಳತೆಯನ್ನು ಕಂಡುಹಿಡಿಯೋದು ಹೇಗೆ? 4 ಗುಣಿಸು ಉದ್ದ. ಈ ಚೌಕಗಳ ಒಂದು ಬಾಹುವಿನ ಅಳತೆಗಳನ್ನು ಕೊಟ್ಟಿದೆ, ಅವುಗಳ ಸುತ್ತಳತೆಗಳನ್ನು ಕಂಡುಹಿಡಿಯಿರಿ. ನೋಡಿ, ಕೊಟ್ಟಂಥ ಎಲ್ಲ ಬಾಹುವನ್ನು ನಾವು 4ರಿಂದ ಮಲ್ಟಿಪ್ಲೈ ಮಾಡಬೇಕು, ಆವಾಗ ನಮಗೆ ಚೌಕದ ಸುತ್ತಳತೆ ಸಿಗುತ್ತೆ. 3 ಗುಣಿಸು 4, 3 4 12, 5 4 20, 11 4 44, 18 4 72, 25 4 100, 34 120, 41 4 164, 55 4 220, 63 4 252, 92 4 368. ಇವುಗಳು ಇಲ್ಲಿ ಕೊಟ್ಟಂಥ ಬಾಹುಗಳ ಅಳತೆಗನುಗುಣವಾದಂತಹ ಸುತ್ತಳತೆಗಳು. ಈ ಸಮಸ್ಯೆಗಳನ್ನು ಬಿಡಿಸಿ. ಮೊದಲನೇದು, ಒಂದು ಚೌಕಾಕಾರ ಕೊಠಡಿಯ ಉದ್ದ 15 ಮೀಟರ್, ಅದರ ಸುತ್ತಳತೆ ಎಷ್ಟು? ನೋಡಿ, ಈ ಚೌಕಾಕಾರದ ಕೊಠಡಿಯ ಉದ್ದ ಕೊಟ್ಟಿದ್ದಾರೆ, ಎಷ್ಟಿದೆ? 15 ಇದೆ. ಇದರ ಸುತ್ತಳತೆ ಕಂಡುಹಿಡಿಯೋ ಸೂತ್ರ 4 ಗುಣಿಸು ಉದ್ದ. ಉದ್ದ ಎಷ್ಟಿದೆ ಮಕ್ಕಳೇ? 15 ಇದೆ. 15 4 60 ಮೀಟರ್. ಹಾಗೆ ಕೊಠಡಿಯ ಸುತ್ತಳತೆ 60 ಮೀಟರ್. ಸೆಕೆಂಡ್ ಒನ್ ನೋಡಿ, ಒಂದು ಚೌಕಾಕಾರ ಮೈದಾನದ ಉದ್ದ 85 ಮೀಟರ್ ಇದೆ. ರಾಮನು ಈ ಮೈದಾನದ ಸುತ್ತ 4 ಸುತ್ತು ಓಡುತ್ತಾನೆ. ಹಾಗಾದರೆ ಅವನು ಓಡಿದ ಒಟ್ಟು ದೂರವೆಷ್ಟು? ಮೊದಲಿಗೆ ಸುತ್ತಳತೆ ಕಂಡುಹಿಡಿಯುವ, ಬಂದಂಥ ಉತ್ತರವನ್ನು 4ರಿಂದ ಮಲ್ಟಿಪ್ಲೈ ಮಾಡುವ, ಆವಾಗ ನಮಗೆ ರಾಮನು ಓಡಿದ ಒಟ್ಟು ದೂರ ಸಿಗತ್ತೆ. ಚೌಕಾಕಾರದ ಮೈದಾನದ ಉದ್ದ 85 ಮೀಟರ್, ಸುತ್ತಳತೆ ಸಮ 4 ಗುಣಿಸು ಉದ್ದ. 4 ಗುಣಿಸು 85 ಮಾಡಿದಾಗ 340 ಮೀಟರ್ ಸಿಗುತ್ತೆ. ಮೈದಾನದಲ್ಲಿ 4 ಸುತ್ತನ್ನು ಓಡ್ತಾನೆ, ಹಾಗಾದರೆ 340 ಗುಣಿಸು 4 ಮಾಡಿದಾಗ ನಮಗೆ 1360 ಸಿಗತ್ತೆ. ಹಾಗಾದರೆ ರಾಮ ಓಡಿದಂತಹ ದೂರ ಎಷ್ಟು? 1360 ಮೀಟರ್. ಒಂದು ಚೌಕಾಕಾರ ಕೊಠಡಿಯ ಉದ್ದ 16 ಮೀಟರ್ ಇದೆ. ಈ ಕೊಠಡಿಯ ಗೋಡೆಯ ಸುತ್ತ 4 ಸುತ್ತು ಬಣ್ಣದ ಬಟ್ಟೆಯ ತೋರಣವನ್ನು ಕಟ್ಟಬೇಕಿದೆ. ಇದಕ್ಕೆ ಬೇಕಾದ ತೋರಣದ ಉದ್ದ ಎಷ್ಟು? ಚೌಕಾಕಾರದ ಕೊಠಡಿಯ ಉದ್ದ 16 ಮೀಟರ್ ಇದೆ. ಸುತ್ತಳತೆ ಸಮ 4 ಗುಣಿಸು ಉದ್ದ, ಅಂದರೆ 4 ಗುಣಿಸು 16 ಮಾಡಿದಾಗ 16 4 64 ಸಿಕ್ತು. ಹಾಗಾದರೆ 4 ಸುತ್ತು ತೋರಣ ಕಟ್ಟಬೇಕಾಗಿರೋ ಬಣ್ಣದ ಬಟ್ಟೆಯ ತೋರಣ ಎಷ್ಟು ಮೀಟರ್ ಬೇಕು? ಅಂದರೆ 64 ಗುಣಿಸು 4 ಸುತ್ತಲ್ವಾ, ಹಾಗಾಗಿ 4 ಮಾಡಿದಾಗ 256 ಬೇಕು. ಅಂದರೆ 4 ಸುತ್ತು ತೋರಣ ಕಟ್ಟಲು ಬೇಕಾಗಿರೋ ಬಣ್ಣದ ಬಟ್ಟೆಯ ಉದ್ದ 256 ಮೀಟರ್. ಇದಿಷ್ಟು ಚೌಕ ಮತ್ತು ಆಯತದ ಸುತ್ತಳತೆಯನ್ನು ಕಂಡುಹಿಡಿದಾಯಿತು. ಇನ್ನು ವಿಸ್ತೀರ್ಣವನ್ನು ಕಂಡುಹಿಡಿಯುವ. ಆಯತದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಮಕ್ಕಳೇ ಉದ್ದ ಗುಣಿಸು ಅಗಲ. 2 ಆಯಾಮಗಳನ್ನು ಹೊಂದಿರುವಂತಹ ಆಕೃತಿಯಾಗಿದೆಯಲ್ವಾ, ಇದರಲ್ಲಿ ನಮಗೆ ಉದ್ದ ಮತ್ತು ಅಗಲಗಳು ಸಿಗತ್ತೆ. ಹಾಗಾಗಿ ಕೊಟ್ಟಂತಹ ಉದ್ದ ಮತ್ತು ಅಗಲಗಳನ್ನು ಗುಣಿಸಿದಾಗ ನಮಗೆ ಆ ಆಯತದ ವಿಸ್ತೀರ್ಣ ಸಿಗತ್ತೆ. ಇವಾಗ ಅಭ್ಯಾಸ ಲೆಕ್ಕವನ್ನು ನೋಡುವ. ವಿಸ್ತೀರ್ಣದ ಆದರ್ಶಮಾನ ಯಾವುದು? ವಿಸ್ತೀರ್ಣವನ್ನು ನಾವು ಬರೆಯುವಾಗ ಚದರಮಾನಗಳಲ್ಲಿ ಬರಿತೇವೆ. ಹಾಗಾದರೆ ವಿಸ್ತೀರ್ಣದ ಆದರ್ಶಮಾನ ಚದರಮಾನ. ಒಂದು ಸಮತಲಾಕೃತಿಯು ಆಕ್ರಮಿಸುವ ಒಟ್ಟು ಸ್ಥಳವನ್ನು ಏನೆಂದು ಕರೆಯುತ್ತಾರೆ? ಒಂದು ಸಮತಲಾಕೃತಿ ಆಕ್ರಮಿಸುವ ಒಟ್ಟು ಸ್ಥಳವನ್ನು ನಾವು ವಿಸ್ತೀರ್ಣ ಅಂತ ಕರಿತೇವೆ. ಒಂದು ಘಟಕ ಚೌಕದ ವಿಸ್ತೀರ್ಣವು ಎಷ್ಟು ಚದರಮಾನಗಳು? ಒಂದು ಘಟಕ ಚೌಕದ ವಿಸ್ತೀರ್ಣವು 1 ಚದರಮಾನಗಳು. ಇಲ್ಲಿ ಕೊಟ್ಟಿರುವ ಆಯತದ ಚಿತ್ರಗಳು ಘಟಕ ಚೌಕಗಳನ್ನು ಹೊಂದಿವೆ. ಇವುಗಳ ವಿಸ್ತೀರ್ಣಗಳನ್ನು ಲೆಕ್ಕ ಹಾಕಿ. ನೋಡಿ, ಮೊದಲನೇದು ಎಷ್ಟು ಚೌಕಗಳಿವೆ ನೋಡುವ. 1 2 3 4 5 6 7 8 9 10 11 12. ನೋಡಿ, 1 2 3 ಉದ್ದಗಳಿವೆ, ಇನ್ನು 4 ಅಗಲಗಳಿವೆ, 3 4 12. ಒಟ್ಟು ಚೌಕಗಳು ಎಷ್ಟು ಸಿಕ್ಕಿವೆ ನಮಗಿಲ್ಲಿ? 12. ನೆಕ್ಸ್ಟ್ ಇಲ್ಲಿ ನೋಡಿ, 1 2 3 4 5, ಇಲ್ಲಿ 1 2 3 ಇದೆ. ಒಟ್ಟಿಗೆ ಚೌಕಗಳು ಎಷ್ಟು ಸಿಕ್ಕಿವೆ ಇಲ್ಲಿ? 1 2 3 4 5 6 7 8 9 10 11 12 13 14 15. 3 5 15. ಮೂರನೇದು ನೋಡಿ, 1 2 3 4 5 6 ಇದೆ, ಇನ್ನು ಅಗಲ 1 2 3 4 ಇದೆ. ನೋಡಿ, 6 4 24. ನೋಡಿ, ಒಟ್ಟು 24 ಚೌಕಗಳಿವೆ. ಇಲ್ಲಿ ನೋಡಿ, 1 2 3 4 5 6 7 1 2 3 7 3 21. ಹಾಗಾದರೆ ಇಲ್ಲಿ 21 ಚೌಕಗಳಿವೆ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32. ಒಟ್ಟಿಲ್ಲಿ ಎಷ್ಟು ಚೌಕಗಳಿವೆ? 32 ಇದೆ. 8 4 32.
ಕೆಳಗಿನ ಆಯತದ ಉದ್ದ ಮತ್ತು ಅಗಲಗಳ ಅಳತೆಯನ್ನು ಕೊಟ್ಟಿದೆ, ಅವುಗಳ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಇವಾಗ ಉದ್ದ ಮತ್ತು ಅಗಲ ಕೊಟ್ಟಿದ್ದಾರೆ, ಇವೆರಡನ್ನ ಮಲ್ಟಿಪ್ಲೈ ಮಾಡಿದ್ರೆ ಅವಾಗ ನಮಗೆ ಆಯತದ ವಿಸ್ತೀರ್ಣ ಸಿಗುತ್ತೆ. 3 2 6, 2 4 8, 3 4 12, 5 4 20, 5 2 10, 6 3 18, 4 6 24, 5 6 30, 8 6 48, 7 9 63. ಹಾಗಾದರೆ ಇಲ್ಲಿ ಕೊಟ್ಟಿರುವಂಥ ಆಯತದ ವಿಸ್ತೀರ್ಣ ಯಾವುದಲ್ಲ? 6 ಚದರ ಸೆಂಟಿಮೀಟರ್, 8 ಚದರ ಸೆಂಟಿಮೀಟರ್, 12 ಚದರ ಸೆಂಟಿಮೀಟರ್, ಹೀಗೆ ಇವುಗಳನ್ನು ನಾವು ಚದರಮಾನಗಳಲ್ಲಿ ಬರಿಬೇಕು. ನೆಕ್ಸ್ಟ್ ನೋಡಿ, ಇಲ್ಲಿ ಕೊಟ್ಟಿರುವ ಚಿತ್ರಗಳ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಇಲ್ಲಿ ಮೊದಲನೇ ಚಿತ್ರದಲ್ಲಿ ಉದ್ದ 70 ಕೊಟ್ಟಿದ್ದಾರೆ, ಅಗಲ 90 ಕೊಟ್ಟಿದ್ದಾರೆ. 70 × 90 = 6300 ಚದರ ಸೆಂಟಿಮೀಟರ್. ಎರಡನೇದು ನೋಡಿ, 60 × 24, 60 24 1440 ಚದರ ಸೆಂಟಿಮೀಟರ್. ನೆಕ್ಸ್ಟ್ 153 × 122 ಒಟ್ಟಿಗೆ 18666 ಚದರ ಸೆಂಟಿಮೀಟರ್. ನೆಕ್ಸ್ಟ್ ಕ್ಯಾಲ್ಕುಲೇಟರ್ ನೋಡಿ, 3 × 6, 6 3 18 ಚದರ ಸೆಂಟಿಮೀಟರ್. ನೆಕ್ಸ್ಟ್ 92 × 80 7360 ಚದರ ಸೆಂಟಿಮೀಟರ್ಗಳು. ಐದನೇದು ನೋಡಿ, ಈ ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿ. ಒಬ್ಬ ರೈತನು ಆಯತಾಕಾರದ ಜಮೀನನ್ನು ಹೊಂದಿದ್ದಾನೆ. ಅದರ ಉದ್ದ 250 ಮೀಟರ್ ಇದೆ, ಅದರ ಅಗಲ 180 ಮೀಟರ್ ಇದೆ. ಆದರೆ ಜಮೀನಿನ ವಿಸ್ತೀರ್ಣವೇನು? ಆಯತಾಕಾರದ ಜಮೀನಿನ ಉದ್ದ 250 ಮೀಟರ್ ಇದೆ, ಅಗಲ 180 ಮೀಟರ್ ಇದೆ. ಆಯತದ ವಿಸ್ತೀರ್ಣ ಸಮ ಉದ್ದ ಗುಣಿಸು ಅಗಲ, ಅಂದರೆ 250 × 180 ಮಾಡಿದಾಗ 45,000 ಸಿಗುತ್ತೆ. ಹಾಗಾದರೆ ಜಮೀನಿನ ವಿಸ್ತೀರ್ಣ ಎಷ್ಟು? 45,000 ಚದರ ಮೀಟರ್. ಎರಡನೇದು, ಒಂದು ಕೊಠಡಿಯ ನೆಲಕ್ಕೆ ಪೂರ್ಣವಾಗಿ ಅಲಂಕಾರಿಕ ಕಾರ್ಪೆಟ್ ಅನ್ನು ಹಾಸಬೇಕಿದೆ. ಕೊಠಡಿಯ ಉದ್ದ 16 ಮೀಟರ್ ಮತ್ತು ಅಗಲ 5 ಮೀಟರ್. ಆದರೆ ಹಾಸಲು ಅಗತ್ಯವಿರುವ ಕಾರ್ಪೆಟ್ನ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಆಯತಾಕಾರದ ಕೊಠಡಿಯ ನೆಲದ ಉದ್ದ ಎಷ್ಟಿದೆ? 16 ಇದೆ, ಅಗಲ 5 ಮೀಟರ್ ಇದೆ. ಹಾಗಾದರೆ ಆಯತದ ವಿಸ್ತೀರ್ಣ ಉದ್ದ ಗುಣಿಸುವ ಅಗಲ 16 × 5 ಮಾಡಿದಾಗ 16 5 80 ಚದರ ಮೀಟರ್ ಸಿಕ್ತು. ನೆಲಕ್ಕೆ ಹಾಸಲಾಗುತ್ತಿರುವ ಕಾರ್ಪೆಟ್ನ ವಿಸ್ತೀರ್ಣ ಎಷ್ಟು ಬೇಕು ಅಂದರೆ 80 ಚದರ ಮೀಟರ್. ಆಯತಾಕಾರದ ಒಂದು ಸಭಾಂಗಣದ ಉದ್ದ 25 ಮೀಟರ್, ಅಗಲ 18 ಮೀಟರ್ ಇದೆ. ಸಭಾಂಗಣದ ನೆಲಕ್ಕೆ ಹಾಕಲು 3x1 ಅಂದರೆ 3/1 ಅಳತೆಯ ಹಾಸುಗಲ್ಲನ್ನು ಹಾಕಬೇಕಿದೆ. ಅಂದರೆ ಟೈಲ್ಸೋ ಇಲ್ಲ ಮಾರ್ಬಲ್ಸೋ ಗ್ರಾನೈಟ್ ಪೀಸೋ ಏನೋ ಒಂದು ಹಾಕಬೇಕಾಗಿದೆ. ಬೇಕಾಗುವ ಹಾಸುಗಲ್ಲುಗಳೆಷ್ಟು? ಆಯತಾಕಾರದ ಸಭಾಂಗಣದ ಉದ್ದ 25 ಮೀಟರ್ ಇದೆ, ಅಗಲ 18 ಮೀಟರ್ ಇದೆ. ವಿಸ್ತೀರ್ಣ ಸಮ ಉದ್ದ ಗುಣಿಸು ಅಗಲ, ಅಂದರೆ 25 × 18 ಮಾಡಿದಾಗ 450 ಚದರ ಮೀಟರ್. ಆಯತಾಕಾರದ ಸಭಾಂಗಣದ ನೆಲದ ವಿಸ್ತೀರ್ಣ ಆಯಿತು. ಹಾಗಾದರೆ ಬೇಕಾಗಿರುವಂತಹ ಹಾಸುಗಲ್ಲು, ಅಲ್ಲಿ ಹಾಸುಗಲ್ಲಿನ ವಿಸ್ತೀರ್ಣ ಕೊಟ್ಟಿದ್ದಾರೆ 3 × 1 ಅಂದರೆ 3 1 3 ಅಲ್ವಾ? ಈಗ ಈ ವಿಸ್ತೀರ್ಣವನ್ನು 3ರಿಂದ ನಾವೇನು ಮಾಡುವ? ಭಾಗಿಸುವ. 450 / 3 ಮಾಡಿದಾಗ 3 1 3, 350 450. ಹಾಗಾದರೆ ಬೇಕಾಗುವ ಹಾಸುಗಲ್ಲುಗಳು ಎಷ್ಟು? 150. ನಾಲ್ಕನೇದು, ಆಯತಾಕಾರದ ಒಂದು ನಿವೇಶನವು 25 ಮೀಟರ್ ಉದ್ದ ಮತ್ತು 15 ಮೀಟರ್ ಅಗಲವಿದೆ. ಇದರ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. 1 ಚದರ ಮೀಟರ್ಗೆ ರೂಪಾಯಿ 250 ದರದಂತೆ ನಿವೇಶನದ ಒಟ್ಟು ಬೆಲೆ ಎಷ್ಟು? ಆಯತಾಕಾರದ ನಿವೇಶನದ ವಿಸ್ತೀರ್ಣವನ್ನು ಕಂಡುಹಿಡಿಯುವ. ಆಯತಾಕಾರದ ನಿವೇಶನದ ಉದ್ದ ಎಷ್ಟಿದೆ? 25 ಮೀಟರ್ ಇದೆ, ಅಗಲ 15 ಮೀಟರ್ ಇದೆ. ವಿಸ್ತೀರ್ಣ ಸಮ ಉದ್ದ ಗುಣಿಸು ಅಗಲ, ಅಂದರೆ 25 × 15. 25 15 375 ಚದರ ಮೀಟರ್. ಆ ನಿವೇಶನದ ವಿಸ್ತೀರ್ಣ ನಮ್ಗೆ ಸಿಕ್ಕಿದ್ದೆಷ್ಟು? 375 ಚದರ ಮೀಟರ್ ಸಿಕ್ತು. ಅಲ್ಲಿ 1 ಚದರ ಮೀಟರ್ಗೆ 250 ರೂಪಾಯಿ ದರದಂತೆ 375 ಚದರ ಮೀಟರ್ಗೆ ಎಷ್ಟು ರೂಪಾಯಿ ಸಿಗಬಹುದು ನೋಡಿ? 375 × 250 ಮಾಡಿದಾಗ ನಮಗೆ ರೂಪಾಯಿ 93,750 ರೂಪಾಯಿ ಸಿಗುತ್ತೆ. ಐದನೇದು, ಆಯತಾಕಾರ ಕೊಠಡಿಯ ಉದ್ದ 20 ಮೀಟರ್ ಮತ್ತು ಅಗಲ 11 ಮೀಟರ್ ಇದೆ. ಈ ಕೊಠಡಿಯ ನೆಲಕ್ಕೆ 2 ಮೀಟರ್ × 1 ಮೀಟರ್ ಅಂದರೆ 2/1 ಅಳತೆಯ ಅಲಂಕಾರಿಕ ಟೈಲ್ಗಳನ್ನು ಹಾಕಬೇಕಿದೆ. ಬೇಕಾಗುವ ಟೈಲ್ಸ್ಗಳೆಷ್ಟು? ಆಯತಾಕಾರದ ಕೊಠಡಿಯ ಉದ್ದ 20 ಮೀಟರ್ ಇದೆ, ಇನ್ನು ಅಗಲ 11 ಮೀಟರ್ ಇದೆ. ವಿಸ್ತೀರ್ಣ ಸಮ ಉದ್ದ ಗುಣಿಸು ಅಗಲ, ಅಂದರೆ 20 × 11. 20 × 11 ಮಾಡಿದಾಗ 220 ಚದರ ಮೀಟರ್ ಸಿಕ್ತು. ಇದು ಆಯತಾಕಾರದ ಕೊಠಡಿಯ ವಿಸ್ತೀರ್ಣ. ಹಾಗಾದರೆ ಬೇಕಾಗುವ ಟೈಲ್ಸ್ನ ವಿಸ್ತೀರ್ಣ ಎಷ್ಟು ಕೊಟ್ಟಿದ್ದಾರೆ? ಅಲ್ಲಿ 2 × 1 ಅಂದರೆ 2 1 2. ಇದು ಆ ಟೈಲ್ಸ್ನ ವಿಸ್ತೀರ್ಣ ಆಗಿದೆ. ಹಾಗಾದರೆ 220ಕ್ಕೆ ಬೇಕಾಗುವ ಟೈಲ್ಸ್ಗಳೆಷ್ಟು? 2/220 ಮಾಡಿದಾಗ 2 1 2, 210 220. ಹಾಗಾದರೆ ಕೊಠಡಿಗೆ ಬೇಕಾಗುವ ಟೈಲ್ಸ್ ಪೀಸ್ ಎಷ್ಟು ಮಕ್ಕಳೇ? 110. ಅಭ್ಯಾಸ 9.4 ನೋಡುವ. ಒಂದು ಚೌಕವು ಆಕ್ರಮಿಸುವ ಒಟ್ಟು ಸ್ಥಳವನ್ನು ಏನೆಂದು ಕರೀತಾರೆ? ವಿಸ್ತೀರ್ಣ ಅಂತ ಕರೀತಾರೆ. ಯಾವುದೇ ಒಂದು ಆಕೃತಿಯು ಆಕ್ರಮಿಸುವಂಥ ಒಟ್ಟು ಸ್ಥಳವನ್ನು ನಾವು ವಿಸ್ತೀರ್ಣ ಅಂತ ಕರಿತೇವೆ. ವಿಸ್ತೀರ್ಣದ ಆದರ್ಶಮಾನ ಯಾವ್ದು ಮಕ್ಕಳೇ? ಹಿಂದಿನ ವಿಡಿಯೋದಲ್ಲೇ ನೋಡಿದ್ದೇವೆ. ವಿಸ್ತೀರ್ಣದ ಆದರ್ಶಮಾನ ಚದರ ಮಾನ. ಚೌಕದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಹೇಗಿರುತ್ತೆ ಅಂದರೆ, ಚೌಕದಲ್ಲಿ ಎಲ್ಲ ಬಾಹುಗಳು ಸಮವಾಗಿರುತ್ತೆ. ಹಾಗಾಗಿ ಉದ್ದ ಗುಣಿಸು ಉದ್ದ ಮಾಡಿದಾಗ ನಮಗೆ ಚೌಕದ ವಿಸ್ತೀರ್ಣ ಸಿಗತ್ತೆ. ಇಲ್ಲಿ ಕೊಟ್ಟಿರುವ ಚಿತ್ರಗಳ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಮೊದಲನೇ ಚಿತ್ರದಲ್ಲಿ ಇರುವಂಥ ಉದ್ದ ಎಷ್ಟು ಕೊಟ್ಟಿದ್ದಾರೆ? 52 ಸೆಂಟಿ. ಉದ್ದ ಗುಣಿಸು ಉದ್ದ ಚೌಕದ ವಿಸ್ತೀರ್ಣ ಕಂಡುಹಿಡಿಯೋದು. ಹಾಗಾಗಿ 52 × 52 ಮಾಡಿದಾಗ 1144 ಚದರ ಸೆಂಟಿಮೀಟರ್.
ಇನ್ನು ನೆಕ್ಸ್ಟ್ ಎರಡನೇ ಚಿತ್ರದಲ್ಲಿ ನೋಡಿ 50 × 50 ಮಾಡಿದಾಗ 2500 ಚದರ ಸೆಂಟಿಮೀಟರ್. ಈ ಚೌಕಗಳ ಒಂದು ಬಾಹುವಿನ ಅಳತೆಯನ್ನು ಕೊಟ್ಟಿದೆ, ಅವುಗಳ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ನೋಡಿ, ಕೊಟ್ಟಂತ ಬಾಹುವನ್ನು ಅದೇ ಸಂಖ್ಯೆಯಿಂದ ಗುಣಿಸಿದಾಗ ನಮಗಿಲ್ಲಿ ವಿಸ್ತೀರ್ಣ ಸಿಗುತ್ತೆ. ಚೌಕದ ಒಂದು ಬಾಹುವಿನ ಸುತ್ತಳತೆ ಸೆಂಟಿಮೀಟರ್ ಕೊಟ್ಟಿದ್ದಾರೆ 3 3 3 9 5 5 5 25 11 11 121 18 18 324 25 25 625 30 30 900 41 41 1681 55 55 3025 63 63 3969 92 92 8464 ಇದೆಲ್ಲವುಗಳು ಚದರಮಾನಗಳಲ್ಲೇ ನಾವು ಬರಬೇಕು. 9 ಚದರ ಸೆಂಟಿಮೀಟರ್, 25 ಚದರ ಸೆಂಟಿಮೀಟರ್, ಈ ರೀತಿಯಾಗಿ. ಈ ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿ. ಒಂದು ಚೌಕಾಕಾರದ ಕೊಠಡಿಯ ಉದ್ದ 6 ಮೀಟರ್ ಇದೆ, ಅದರ ವಿಸ್ತೀರ್ಣ ಎಷ್ಟು? ಚೌಕದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಉದ್ದ ಗುಣಿಸು ಉದ್ದ ಅಂದರೆ 6 36 ಚದರ ಮೀಟರ್. ಹಾಗಾದರೆ ಚೌಕಾಕಾರದ ಕೊಠಡಿಯ ಉದ್ದ ಎಷ್ಟು? 36 ಚದರ ಮೀಟರ್. ಎರಡನೇದು, ಒಂದು ವರ್ಗಾಕಾರದ ಹಾಳೆಯ ಉದ್ದ 21 ಮೀಟರ್ ಇದೆ, ಅದರ ವಿಸ್ತೀರ್ಣ ಎಷ್ಟು? ನೋಡಿ, ವರ್ಗಾಕಾರದ ಒಂದು ಹಾಳೆಯ ಉದ್ದ 21 ಸೆಂಟಿಮೀಟರ್ ಇದೆ. ಹಾಗಾದರೆ ಉದ್ದ ಗುಣಿಸು ಉದ್ದ ಮಾಡಿದಾಗ 21 × 21 ಅಂದರೆ 441 ಚದರ ಸೆಂಟಿಮೀಟರ್ ಆಯಿತು. ನೆಕ್ಸ್ಟ್ ಮೂರನೇದು ನೋಡಿ, ಚೌಕಾಕಾರವಿರುವ ಒಂದು ಕ್ಯಾನ್ವಾಸ್ ಬಟ್ಟೆಯ ಉದ್ದ 15 ಮೀಟರ್ ಇದೆ, ಅದರ ವಿಸ್ತೀರ್ಣ ಎಷ್ಟು? ಕ್ಯಾನ್ವಾಸ್ನ ಉದ್ದ 15 ಮೀಟರ್ ಇದೆ. ನೋಡಿ, ಉದ್ದ ಗುಣಿಸು ಉದ್ದ ಮಾಡಿದಾಗ 15 × 15 15 15 225 ಚದರ ಮೀಟರ್. ವರ್ಗಾಕಾರ ಕೊಠಡಿಯ ಉದ್ದ 8 ಮೀಟರ್ ಇದೆ. ಈ ಕೊಠಡಿಯ ನೆಲಕ್ಕೆ 2/1 ಅಂದರೆ 2 ಮೀಟರ್ ಇಂಟು 1 ಮೀಟರ್ ಅಳತೆಯ ಗ್ರಾನೈಟ್ ಕಲ್ಲುಗಳನ್ನು ಹಾಸಬೇಕಿದೆ. ಬೇಕಾಗುವ ಗ್ರಾನೈಟ್ ಕಲ್ಲುಗಳೆಷ್ಟು? ವರ್ಗಾಕಾರದ ಕೊಠಡಿಯ ಉದ್ದ 8 ಮೀಟರ್ ಇದೆ. ಹಾಗಾದರೆ ವರ್ಗದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಉದ್ದ ಗುಣಿಸು ಉದ್ದ ಅಂದರೆ 8 × 8 ಮಾಡಿದಾಗ 8 8 64. ಗ್ರಾನೈಟ್ ಕಲ್ನ ವಿಸ್ತೀರ್ಣ ಎಷ್ಟು ಸಿಕ್ತು ಮಕ್ಕಳೇ? ನಮಗೆ 2 × 1 ಮಾಡಿದಾಗ 2 ಸಿಕ್ತು. ವರ್ಗಾಕಾರದ ಕೊಠಡಿಯ ವಿಸ್ತೀರ್ಣವನ್ನು ನಾವು ಡಿವೈಡ್ ಮಾಡಿದಾಗ 2 1 2 2 32 64 ಹಾಕಾದರೆ ಬೇಕಾಗುವ ಗ್ರಾನೈಟ್ ಕಲ್ಲುಗಳು ಎಷ್ಟು? 32 ಕಲ್ಲುಗಳು ಬೇಕಾಗುತ್ತೆ. ಚೌಕಾಕಾರ ಕೊಠಡಿಯ ಉದ್ದ 400 ಸೆಂಟಿಮೀಟರ್ ಇದೆ. ಈ ಕೊಠಡಿಯ ನೆಲಕ್ಕೆ 10 ಸೆಂಟಿಮೀಟರ್ ಉದ್ದವಿರುವ ಚೌಕಾಕಾರದ ಟೈಲ್ಸ್ಗಳನ್ನು ಹಾಕಬೇಕಿದೆ. ಎಷ್ಟು ಟೈಲ್ಗಳು ಬೇಕು? ಚೌಕಾಕಾರದ ಕೊಠಡಿಯ ಉದ್ದ 400 ಸೆಂಟಿಮೀಟರ್ ಇದೆ. ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಉದ್ದ ಗುಣಿಸು ಉದ್ದ. ನೋಡಿ, 400 × 400 ಮಾಡಿದಾಗ 1,60,000 ಚದರ ಸೆಂಟಿಮೀಟರ್ ಸಿಗುತ್ತೆ. ಟೈಲ್ಸ್ಗಳ ಉದ್ದ ನಮ್ಗೆ ಕೊಟ್ಟಿರೋದು 10 ಸೆಂಟಿಮೀಟರ್. ಹಾಗಾದರೆ ಟೈಲ್ಸ್ನ ವಿಸ್ತೀರ್ಣ ಮಕ್ಕಳೇ 10 × 10. ಆವಾಗ 10 10 100. ಇದು ಕೂಡ ಚೌಕಾಕಾರವಿರುವ ಕಾರಣ 10 × 10 ಮಾಡಿದಾಗ ನಮಗಿಲ್ಲಿ 100 ಸಿಕ್ತು. ಈಗ 1,60,000 ಭಾಗಿಸು 100 ಮಾಡಿದಾಗ 2 ಸೊನ್ನೆಗಳಿಗೆ 2 ಸೊನ್ನೆ ಹೊಡೆದೋಯ್ತು. ಆವಾಗ ಎಷ್ಟು ಸಿಕ್ತು ನಮಗಿಲ್ಲಿ? 1600 ಸಿಕ್ತು. ಹಾಗಾದರೆ ಕೊಠಡಿಗೆ ಬೇಕಾಗುವ ಟೈಲ್ಸ್ಗಳು ಎಷ್ಟು? 1600. ಬಣ್ಣ ಹಚ್ಚಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಇಲ್ಲೊಂದು ಚೌಕ ಕೊಟ್ಟಿದ್ದಾರೆ, ಅದರಲ್ಲೂ ಕೂಡ 4 ಚೌಕಗಳನ್ನು ನಾವು ಕಾಣಬಹುದು. ಅದರಲ್ಲಿ ಒಂದು ಚೌಕಕ್ಕೆ ಬಣ್ಣ ಹಚ್ಚಿದ್ದಾರೆ. ಆ ಚೌಕದ ಒಂದು ಉದ್ದ ಕೊಟ್ಟಿದ್ದಾರೆ 2. ಈ ಚೌಕದ ವಿಸ್ತೀರ್ಣ ಎಷ್ಟು? 2 × 2 = 4 ಚದರ ಮೀಟರ್. ಇನ್ನು ನೆಕ್ಸ್ಟ್ ನೋಡಿ, ಇಲ್ಲಿ ಹೊರಗಿರುವಂತಹ ಚೌಕದ ಉದ್ದ ಎಷ್ಟಿದೆ? 5.5 ಮೀಟರ್ ಇದೆ. ಇನ್ನು ಒಳಗಿರುವಂಥ ಚೌಕದ ಉದ್ದ 4.5 ಮೀಟರ್ ಇದೆ. ಫಸ್ಟಿಗೆ ಹೊರ ಚೌಕದ ವಿಸ್ತೀರ್ಣ ಕಂಡುಹಿಡಿಯುವ. ಉದ್ದ 5.5 ಮೀಟರ್ ಇದೆ. ಹಾಗಾಗಿ 5.5 × 5.5 ಮಾಡಿದಾಗ 30.25 ಚದರ ಮೀಟರ್ ಸಿಗುತ್ತೆ. ಇನ್ನು ಒಳ ಚೌಕದ ವಿಸ್ತೀರ್ಣ 4.5 ಮೀಟರ್ ಇದೆ. ಇದಕ್ಕೂ ಕೂಡ ಉದ್ದ ಗುಣಿಸು ಉದ್ದ ಮಾಡಿದಾಗ 4.5 × 4.5 ಮಾಡಿದಾಗ ಮಕ್ಕಳೇ 20.25 ಚದರ ಮೀಟರ್ ಸಿಕ್ತು. ಇವಾಗ ಬಣ್ಣ ಹಚ್ಚಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಬೇಕಾದ್ರೆ ಹೊರ ಚೌಕದ ವಿಸ್ತೀರ್ಣದಿಂದ ಒಳ ಚೌಕದ ವಿಸ್ತೀರ್ಣವನ್ನು ನಾವು ಕಳಿಬೇಕು. ಕಳೆದಾಗ ನಮಗೆ ಬಣ್ಣ ಹಚ್ಚಿದ ಭಾಗದ ಅಳತೆ ಸಿಗತ್ತೆ. ನೋಡಿ, 30.25 ಕಳೆ 20.25 ಮಾಡಿದಾಗ 10 ಚದರ ಮೀಟರ್ಗಳು ಬಣ್ಣ ಹಚ್ಚಿದ ಭಾಗದ ವಿಸ್ತೀರ್ಣ. ಇದಿಷ್ಟು ಅಭ್ಯಾಸ 9ರ ಅಭ್ಯಾಸ ಲೆಕ್ಕಗಳು. ಮುಂದಿನ ವಿಡಿಯೋದ ಜೊತೆ ಮತ್ತೆ ಭೇಟಿಯಾಗುವ. ಥ್ಯಾಂಕ್ ಯು.